ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು, ಯಾವ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಹೇಳಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೆಚ್ಚೆಚ್ಚು ಜನಕ್ಕೆ ಯಾವ ಥರ ಕಷ್ಟ ಇರುತ್ತೆ ಅಂತ ಗೊತ್ತಿರೋದಿಲ್ಲ, ಹಾಗಾಗಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಪ್ರಾಬ್ಲಮ್ ಅನ್ನೋವಂಥದ್ದು ನಮಗೆ ಯಾವ ರೀತಿಯಲ್ಲಿ ಯಾವ ಒಂದು ರೂಪದಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇದು ಎಲ್ಲರಿಗೂ ಒಂದು ಸಹಾಯ ಆಗಲಿ, ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಿಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಲ್ಲರಿಗೂ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಬನ್ನಿ, ವರಾಹಿ ಅಮ್ಮ ಅಂತಂದ್ರೇ ಹಾಗೇನೆ, ಅಮ್ಮ ಅಂತ ಕರೆದ್ರೆ ಸಾಕು ನಮ್ಮ ಹಿಂದೆನೇ ಬಂದು ತಾಯಿ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನು ದೂರ ಮಾಡ್ತಾರೆ. ತಾಯಿ ನಮ್ಮ ಬೆಂಗಾವಲಾಗಿ ನಿಂತ್ಕೊಳ್ತಾರೆ. ತಾಯಿಯ ಒಂದು ಅವ್ರು ಏನು ತಾಯಿಯನ್ನು ಯಾರೆಲ್ಲ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಮಾತ್ರ ಆ ಒಂದು ಅನುಭವ ಅನ್ನೋವಂಥದ್ದು ಬಂದಿರುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಏನೇ ಒಂದು ಕಷ್ಟಗಳಿರಲಿ, ಏನೇ ಒಂದು ಕಾರ್ಪಣ್ಯಗಳಿರಲಿ, ನಾವು ಮನುಷ್ಯರನ್ನು ನಂಬಿ ದ್ರೋಹ ಮಾಡಿರೋದಾಗಿರಬಹುದು, ಮೋಸಗಳನ್ನು ಮಾಡಿರೋದಾಗಿರ್ಬೋದು, ನಾವು ತುಂಬ ಕೇಳಿರ್ತೀವಿ. ನಮಗೆ ನಂಬಕಸ್ತರೇ ನಮಗೆ ಮೋಸವನ್ನು ಮಾಡಿರೋವಂಥದ್ದನ್ನು ಕೇಳಿರ್ತೀವಿ. ಹಾಗಾಗಿ ವರಾಹಿ ತಾಯಿ ನಮ್ಮ ಹತ್ತಿರಕ್ಕೆ ಯಾರಾನೋ ಒಬ್ಬರು ದುಷ್ಟರು ಮತ್ತು ಶತ್ರುಗಳು ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ ಅಂದರೆ ತಾಯಿ ನಮಗೆ ಮುನ್ಸೂಚನೆಯನ್ನು ಕೊಡ್ತಾರೆ. ಅಂಥವ್ರನ್ನು ನಮ್ಮ ಸುಳಿಗೆ ಕೂಡ, ನಮ್ಮ ಅಕ್ಕಪಕ್ಕದಲ್ಲೂ ಕೂಡ ಸುಳಿಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನೀವು ತಾಯಿಯ ವರಾಹಿ ಅಮ್ಮನನ್ನು ನಂಬಿದ್ರೆ ಮಾತ್ರ ತಾಯಿ ನಮ್ಮದು ಜೀವನನೇ ಒಂದು ರೀತಿ ಪಾವನ ಅಂತ ಹೇಳಬಹುದು. ತಾಯಿ ಹೆಸರಿನಲ್ಲಿದೆ ವಾರಾಹಿ ತಾಯಿ ಅಮ್ಮ ನಮ್ಗೆ ಈ ರೀತಿಯಾಗಿ ಕಷ್ಟ ಇದೆ, ನಮ್ದು ಈ ಕಷ್ಟವನ್ನು ಪರಿಹಾರ ಮಾಡು ತಾಯಿ, ನಿನ್ನನ್ನು ನಂಬಿದ್ದೀವಿ, ನನ್ನ ಕಷ್ಟವನ್ನೆಲ್ಲ ನಿನ್ನ ಒಂದು ಪಾದದಡಿಗೆ ಹಾಕಿದ್ದೀವಿ ಅಂಥೇಳಿ ನಾವು ಕೇಳ್ಕೊಳ್ಬೇಕು. ಆವಾಗ ಮಾತ್ರ ತಾಯಿ ನೋಡಿ ನಮ್ಮ ಬೆನ್ನಿಗೆ ನಿಂತಲು ಅಂತಂದರೆ ಎಂಥದ್ದೇ ಒಂದು ಈ ಶತ್ರುಗಳು ಹೊಟ್ಟೆ ಉರಿ ಪಟ್ಕೊಳ್ಳುವಂಥವ್ರು ಹಾಗೆ ನಿರ್ಮೂಲನೆ ಆಗಿ ಹೋಗ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ಜನ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಹೇಳ್ತಾ ಇದ್ದಾರೆ, ನಾನು ಪೂಜೆ ಮಾಡೋದಕ್ಕೆ ಶುರು ಮಾಡಿ 2 ತಿಂಗಳಾಯಿತು, 4 ತಿಂಗಳಾಯಿತು, ನನಗೆ ತುಂಬ ಅಂದರೆ ತುಂಬ ಚೇಂಜಸ್ ಅನ್ನೋವಂಥದ್ದು ಕಾಣ್ತಾ ಇದೆ. ನಾನು ಫಸ್ಟು ಎಷ್ಟೇ ಒಂದು ದುಡಿದ್ರೂ ಕೂಡ ನನಗೆ ಮನೆಯಲ್ಲಿ ಕಿರಿಕಿರಿ ಜಗಳಗಳಾಗ್ತಾಯಿತ್ತು. ದುಡ್ದಿರೋವಂಥ ದುಡ್ಡು ನನ್ನ ಕೈನಲ್ಲಿ ನಿಲ್ತಾ ಇರೋದಿಲ್ಲ. ಒಬ್ಬೊಬ್ಬರು ಅವ್ರು ಏನು ಅವರ ಒಂದು ವಿಷಯಗಳನ್ನ ಹಂಚ್ಕೊಂಡಾಗ ಎಷ್ಟು ಖುಷಿಯಾಗುತ್ತಂದರೆ ಖಂಡಿತವಾಗ್ಲೂ ಅಷ್ಟು ಖುಷಿಯಾಗುತ್ತೆ. ನೀವು ಯಾರೆಲ್ಲ ಒಂದು ಮಂತ್ರಗಳನ್ನ ಹೇಳ್ಕೊಳ್ತಾ ಇದ್ದೀರಿ, ಯಾರೆಲ್ಲ ಒಂದು ವಾರಾಹಿಯ ಪೂಜೆಯನ್ನು ಮಾಡ್ತಾಯಿದ್ದೀರಿ, ಖಂಡಿತವಾಗ್ಲೂ ಬಂದು ಕಮೆಂಟಲ್ಲೂ ಬರೆದು ತಿಳಿಸಿ. ಯಾಕಂತಂದರೆ ಅದು ಒಂದು ಇನ್ನೊಬ್ಬರಿಗೆ, ಯಾರೋ ಒಬ್ಬರಿಗೆ ಕಷ್ಟದಲ್ಲಿ ಇರೋವಂಥವ್ರಿಗೆ ಒಂದು ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ. ಏಕೆಂದರೆ ಕಷ್ಟ ಅನ್ನೋವಂಥದ್ದು ನಮಗೆ ಹೇಳಿ ಕೇಳಿ ಬರೋದಿಲ್ಲ. ಹಾಗಾಗಿ ಮನೆಗೆ ಬರೋ ನೆಂಟರು ಬೇಕಿದ್ರೂ ಹೇಳಿ ನಾವು ಇಷ್ಟು ಟೈಮಿಗೆ ಬರ್ತೀವಿ ಅಂತ ಹೇಳ್ತಾರೆ. ಕಷ್ಟ ಅನ್ನೋವಂಥದ್ದು ಖಂಡಿತವಾಗ್ಲೂ ನಮಗೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಯಾವ ಕಷ್ಟ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಯಾವ ರೀತಿಯಾಗಿ ಶತ್ರುಗಳು ನಮ್ಮ ಪಕ್ಕದಲ್ಲಿನೇ ಹುಟ್ಕೊಳ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ನೀವು ವರಾಹಿ ಅಮ್ಮನ ಪೂಜೆಯನ್ನು ಮಾಡಿ, ಮಂತ್ರಗಳು ಹೇಳ್ಕೊಳೋದಕ್ಕೆ ಸ್ನಾನ ಬೇಕಾಗಿಲ್ಲ, ಉಪವಾಸ ಇರಬೇಕಾಗಿಲ್ಲ, ವ್ರತ ಮಾಡಬೇಕಾಗಿಲ್ಲ, ಏನು ಅಂತಂದರೆ ಏನೂ ಇಲ್ಲ. ಮನಸಾರೆ ಅಮ್ಮ ಅಂಥೇಳಿ ನಂಬಿ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡಿ. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಆಗುತ್ತೆ. ನಾನು ತುಂಬ ವರಾಹಿ ಟೆಂಪಲ್ಗಳಿಗೂ ಹೋದಾಗೂ ಕೂಡ ನಾನು ಕೇಳಿದ್ದೀನಿ. ಅವರ ಅನುಭವಗಳೇ ಒಂದು ಅದ್ಭುತ ಅಂತಲೇ ಹೇಳಬಹುದು. ತಾಯಿಯನ್ನು ನಂಬಿ ಆ ತಾಯಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂಥೇಳಿ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಹಾಗಾಗಿ ಬನ್ನಿ, ಇವಾಗ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಗುಪ್ತವಾಗಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ. ಯಾರ ಜೊತೆಗೂ ಶೇರನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಗುಪ್ತವಾಗಿ ನಿಮ್ಗೆ ಇವಾಗ ಕೆಲವೊಂದು ಸಮಸ್ಯೆಗಳನ್ನು ಸ್ನೇಹಿತರ ಹತ್ರಕ್ಕೆ, ಫ್ಯಾಮ್ಲಿ ಒಂದಿಗೆ ಹಂಚ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸಮಸ್ಯೆಗಳು ಹೇಗಿರ್ತಾವೆ ಅಂತಂದರೆ ನಾವು ಯಾರ ಹೊಂದಿಗೂ ಆ ಒಂದು ಸಮಸ್ಯೆಯನ್ನು ಹಂಚ್ಕೊಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂಥ ಒಂದು ಸಂದರ್ಭಗಳಲ್ಲಿ ನಮಗೆ ಮನಸ್ಸಿನಲ್ಲಿ ಗೊಂದಲ, ಒಂದು ರೀತಿ ಮನಸ್ಸಿನಲ್ಲಿ ಕಳವಳ, ತಳಮಳ ಈ ರೀತಿಯಾಗಿ ಆಗ್ತಾ ಇರುತ್ತೆ. ಅಂಥ ಒಂದು ಸಂದರ್ಭಗಳಲ್ಲಿ ನೀವು ತಾಯಿ ವರಾಹಿ ಅಮ್ಮನ ನಂಬಿ ಗುಪ್ತವಾಗಿ ನೀವು ಕೇವಲ ರಾತ್ರಿ ಮಲಗೋ ಮುಂಚೆ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಶ್ರೀ ವಾರಾಹಿ ನಮೋ ನಮಃ, ಶ್ರೀ ವಾರಾಹಿ ನಮೋ ನಮಃ, ಶ್ರೀ ವಾರಾಹಿ ನಮೋ ನಮಃ. ನಾನು ಯಾಕೆ ನಿಮಗೆ ಇಷ್ಟೊತ್ತು ಹೇಳಿದೆ ಅಂದರೆ, ಅಮ್ಮ ವಾರಾಹಿ ಕಾಪಾಡಮ್ಮ ತಾಯಿ ಅಂದ್ರೇ ಸಾಕು. ತಾಯಿ ನಮ್ಮ ಕಷ್ಟಕ್ಕೆ ತಕ್ಷಣವೇ ಧಾವಿಸಿ ಬರ್ತಾಳೆ. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ, ಈ ಸರಳವಾಗಿರುವಂಥ ಮಂತ್ರವನ್ನು ಗುಪ್ತವಾಗಿ ಹೇಳ್ಕೊಳ್ಳಿ.
ಎಷ್ಟು ಬಾರಿ ಹೇಳ್ಕೊಳ್ಬೇಕಂದ್ರೆ ಒಂದು 11 ಬಾರಿ ಹೇಳ್ಕೊಳ್ಳಿ. ಇಲ್ಲ ನಮ್ಮ ಕೈನಲ್ಲಿ ಇನ್ನೂ ಸಮಯ ಇದೆ, ನಾವು ಹೇಳಬೇಕಂದ್ರೆ ನೀವು ಎಷ್ಟು ಬೇಕಾದರೂ ಒಂದು 5 ನಿಮಿಷ 10 ನಿಮಿಷಗಳ ಕಾಲ ಹೇಳ್ಕೊಳ್ಬಹುದು. ಕೆಲವೊಬ್ಬರು ಕೌಂಟಿಂಗನ್ನು ಮಾಡಿ ಹೇಳ್ಕೊಳ್ತೀರಲ್ವ, ಅಂಥವರು ಒಂದು 11 ಬಾರಿ ಹೇಳ್ಕೊಳ್ಳಿ. ಮಾಂಸಾಹಾರವನ್ನು ಸೇವಿಸಿ ತಾಯಿಯ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋ ಹಾಗಿಲ್ಲ. ಮತ್ತು ಹೆಣ್ಮಕ್ಳು ಅವರ ಮಾಸಿಕ ಒಂದು 5 ದಿನಗಳ ಕಾಲ ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡೋ ಹಾಗಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ನೀವು ಯಾರಿಗೆಲ್ಲ ಈ ಒಂದು ತಾಯಿಯ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಅಂತ ಇದೆಯೋ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ತಾಯಿ ನಿಮ್ಮನ್ನು ಬೆಂಗಾವಲಾಗಿದ್ದು ಕಾಪಾಡ್ತಾಳೆ. ಖಂಡಿತವಾಗ್ಲೂ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಾಯಿದ್ರೆ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಮುಂದೆಯಿನ ವಿಡಿಯೋಗಳಲ್ಲಿ ನಾನು ವರಾಹಿ ದೇವಸ್ಥಾನಕ್ಕೇ ಹೋದರೆ ಆದರೆ ಅರ್ಚಕರನ್ನು ಕೇಳೋದಕ್ಕೆ ಸ್ವಲ್ಪ ಅವರು ಒಬ್ಬೊಬ್ಬರು ಹೇಳೋದಕ್ಕೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಯಾರ ಅರ್ಚಕರ ಹತ್ರಕ್ಕೂ ನಮ್ಮ ಹತ್ರಕ್ಕೆ ಇವಾಗ ಮೈಕ್ ಆಗಲಿ ಮತ್ತು ದೊಡ್ಡದಾಗಿ ಕ್ಯಾಮ್ರಾ ಆಗಲಿ ಆ ಥರ ಏನೂ ಇಲ್ಲ. ನಾನು ಮೊಬೈಲಲ್ಲೇ ವೀಡಿಯೋನ ಮಾಡ್ಕೊಂಡು ಬರೋ ಅಂಥದ್ದು. ಆದರೂ ಕೂಡ ನಮ್ಮ ಸ್ನೇಹಿತರದಾಗಿರ್ಬೋದು ಅವರು ಶೇರ್ ಮಾಡ್ಕೊತೀವಿ ಅಂತಂದರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಗೆ ನಾನು ಅದನ್ನು ಕೂಡ ಅವ್ರು ಹಂಚ್ಕೊತೀವಿ ಅಂತಂದರೆ ನಾನು ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ಅವ್ರ ವಾಯ್ಸನ್ನು ನಿಮಗೆ ಕೇಳಿಸೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ವಾರಾಹಿ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗಬೇಕನ್ನೋ ಆಸೆ ಕೂಡ ನನಗೂ ಇದೆ. ನಿಮಗೆ ಲೈವಲ್ಲಿನೇ ಅಮ್ಮನವ್ರಿಗೆ ಪೂಜೆ ಮಾಡೋ ಅಂಥದ್ದು ಕೂಡ ತೋರಿಸೋ ಅಂಥ ಭಾಗ್ಯ ಆದಷ್ಟು ಬೇಗ ಬರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.